ಅಧ್ಯಕ್ಷರೇ, ಜ್ಞಾನೇಂದ್ರ ಜ್ಞಾನೇಂದ್ರ ಅವರು ಆ ಕುಟುಂಬದ ಬಗ್ಗೆ ನಾನು ಮಾತಾಡಿದ್ದೀನಿ. ಅವರು ಹೇಳಿದ್ದಾರೆ, ಯಾಕಂದ್ರೆ ಅವರು ಶಿವಮೊಗ್ಗ ಜಿಲ್ಲೆಯವರು. ನೀವು ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಅದು ಡೆತ್ ನೋಟ್ ಅಲ್ಲ. ಅದು ನನಗೆ ಆ ಸಾವಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಅವನ ಜೀವಕ್ಕೆ ಬೆಲೆ ಕಟ್ಟಲ್ಲ. ಅದು ಡೆತ್ ನೋಟ್ ಅಲ್ಲ, ಅದು 187 ಕೋಟಿ ಲೈವ್ ಚೆಕ್. ಅದಿಲ್ಲ, ಡೆತ್ ನೋಟ್ ಇಲ್ಲ ಅಂದ್ರೆ ನಿಮಗೆ ಈ 187 ಕೋಟಿ ಸಿಗ್ತಾನೆ ಇರಲಿಲ್ಲಲ್ಲ. ಅಷ್ಟು 187 ಕೋಟಿ ಚೆಕ್ ಇದ್ದಂಗೆ ಅವನು ಡೆತ್ ನೋಟು. ದಯವಿಟ್ಟು ಅದನ್ನ ಅರ್ಥ ಮಾಡಿ. ಸರ್ಕಾರ ಕೂಡಿಸಿದ್ದೇನೆ. ಈಗ SIT ಅವರು 20 ಕೋಟಿನೋ 30 ಕೋಟಿನೋ ತಂದರು, ವಾಪಸ್ ತಂದಿದ್ದಾರೆ. ಒಂದಲ್ಲ ಒಂದ್ ಕಡೆ ತರ್ತಾರೆ, ಇನ್ನೂ ಒಂದಷ್ಟು ದುಡ್ಡು ಬರ್ಬೋದು, ಎಲ್ಲೆಲ್ಲಿ ಹೋಗಿದೆ ಎಲ್ಲ ಬರ್ತತೆ. ಅವನಿಗೆ ಈ ಡೆತ್ ನೋಟ್ ನೀವು ಇಲ್ಲ ಅಂತ ಹೇಳಿದ್ರೆ ದುಡ್ಡೇ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಇದು ಡೆತ್ ನೋಟ್ ಅಲ್ಲ, ನಾನು ಸಾವಿಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಹೇಳಿದ್ದೀನಿ. 180 crores ಚೆಕ್ ಇದ್ದಂಗೆ ಇದು. ಸರ್ಕಾರ ಕೂಡಿಸಿದ್ದಾನೆ, ಆ ಪುಣ್ಯನಾದ್ರೂ ಕಟ್ಕೊಳ್ಳಿ ನೀವು ದಯವಿಟ್ಟು. ಸರ್, ಒಂದ್ ನಿಮಿಷ ಸರ್.